ನಿಮಗೆ ಈ ಮಾಡೆಲಲ್ಲಿ ಹಸುಗೂ ಕಟ್ ಮಾಡ್ಬೋದು, ಕುರಿಗೂ ಕಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ ಗೇರ್ ಕೊಟ್ಟಿರ್ತಾನೆ ನಿಮ್ಗೆ. ಲಾಂಗ್ ಹಾಕೊಂಡ್ರೆ ಹಸುಗೆ ಕಟ್ ಆಗುತ್ತೆ, ಶಾರ್ಟ್ ಹಾಕೊಂಡ್ರೆ ಕುರಿ ಕಟ್ ಆಗುತ್ತೆ. ಬೆಲ್ಟ್ ಸಿಸ್ಟಮ್ ಕೊಟ್ಟಿರ್ತಾನೆ. ಇವಾಗ ಏರ್ಪೋರ್ಟ್ ಅಲ್ಲೆಲ್ಲ ಬ್ಯಾಗ್ ಹೋಗುತ್ತೆ, ನೀವು ಕ್ಯಾನ್ವೆ ಬೆಲ್ಟ್, ಈ ತರ ಬೆಲ್ಟ್ ಮೇವ್ ಇಕ್ಕೊಟ್ರೆ ಆಟೋಮೆಟಿಕ್ ಹೋಗ್ತಾರೆ, ಎಳ್ಕೊಂತಾ ಇರ್ತದೆ. ಇದರಲ್ಲಿ ಮೇವು ತಗಲಾಕೊಂಡ್ರೆ ರಿವರ್ಸ್ ಇದೆ, ಫಾರ್ವರ್ಡ್ ಇದೆ. ಓಕೆನಾ? ಆ ಮಾಡೆಲ್ಗಳಲ್ಲಿ ಮೇವು ತಗಲಾಕೊಳ್ಳೋ ಪ್ರಮೇಯನೇ ಬರಲ್ಲ, ಇಟ್ಟಿದ್ರೆ ಬಿಸಾಕತ್ತೆ. ಈ ಮಾಡೆಲ್ ಅಲ್ಲಿ ತಗ್ಲಾಕೊಂಡ್ರೆ ಇನ್ ಕೇಸ್ ಈ ತರ ಇರ್ತದೆ. ಇದು ಸೈಲೇಜ್ ಪರ್ಪಸ್ಗೆ ಅಂದ್ರೆ ಇದು ಮಾಡ್ತೀವಿ. ಇದ್ರ ಕಾಸ್ಟ್ ಬಂದು ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ, ನಮ್ಮ ಸಂಸ್ಥೆ ಹೆಸರು SLV ಎಂಟರ್ಪ್ರೈಸ್ ಅಂತೇಳಿ. ನಾವು ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ ಟೌನು, ವಾಪ್ಸಂದ್ರ ಅಂತ ಏರಿಯಾ, BB ರೋಡ್ ರಸ್ತೆ. ನಿಮಗೆ ಇನ್ನೂ ಈಸಿಯಾಗಿ ಬೇಕಂದ್ರೆ ಈಗ ಹೊಸದಾಗಿ ಏನು ಈಸಾ ಫೌಂಡೇಶನ್ ಆಗಿದೆ, ಅದು ಬಂದು ಇಲ್ಲಿಂದ 6 ಕಿಲೋಮೀಟರ್ ಇದೆ. ಜೊತೆಗೆ ನಂದಿ ಬೆಟ್ಟ ಇದೆ, ಫೇಮಸ್ ನಂದಿ ಬೆಟ್ಟ, ಇಲ್ಲಿಂದ 8 ಕಿಲೋಮೀಟರ್ ಇದೆ. ಸೊ ಇದು ಚಿಕ್ಕಬಳ್ಳಾಪುರ. ಈ ವಿಡಿಯೋದಲ್ಲಿ ನಾನು ಚಾಪ್ ಕಟ್ರ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಮೊದಲೇ ಸಾಕಷ್ಟು ಚಾಪ್ ಕಟ್ರ್ ಬಗ್ಗೆ ಹೇಳಿದ್ದೀನಿ. ಯಾವ್ದಾದ್ರು ಅಪ್ಡೇಟ್ ಮಾಡಲ್ ಬಂದಿದ್ರೆ, ಪ್ರೈಸ್ ವೇರಿ ಆಗಿದ್ರೆ, ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡುವ ಅಂತ. ಎಲ್ರಿಗೂ ಗೊತ್ತಿರೋ ಪ್ರಕಾರ ಈಗಿನ ಬರಗಾಲದಲ್ಲಿ ಮಳೆ ಇಲ್ದಿರೋ ಪ್ರಕಾರದಲ್ಲಿ ಮೇವು ತುಂಬಾ ವೇಸ್ಟ್ ಆಗ್ತಾ ಇದೆ. ಜೊತೆಗೆ ಆಫ್ಟರ್ ಕೋವಿಡ್ ಆದ್ಮೇಲೆ ನಮ್ಗೆಲ್ರಿಗೂ ಏನ್ ಗೊತ್ತಾಗಿದೆ, ನಮ್ಮ ಹೆಲ್ತ್ ಬಗ್ಗೆ ಆಗ್ಬೋದು, ನಮ್ಮ ವಾತಾವರಣ ಬಗ್ಗೆ ಸ್ವಲ್ಪ ನಮ್ಗೆ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಹಂಗಾಗಿ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಫಾರ್ಮ್ ಹೌಸ್ ಮಾಡ್ಕೊಂತ ಇದ್ದಾರೆ, ಕುರಿ ಸಾಗಣೆ ಮಾಡ್ಕೊಂತ ಇದ್ದಾರೆ, ಹಸು ಸಾಗಣೆ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ಕೊಂತ ಇದ್ದಾರೆ. ಈಗ ಭೂಮಿ ವ್ಯಾಲ್ಯೂ ಗೊತ್ತಾಗಿದೆ, ಕೋವಿಡ್ ನಮ್ಗೊಂದು ಪಾಠ ಅನ್ಕೋಬಹುದು. ಹಾಗಾಗಿ ಈಗ ಚಾಪ್ ಕಟ್ರ್ ತುಂಬಾ ಅವಶ್ಯಕತೆ ಇರ್ತದೆ. ಎಲ್ಲ ಆಲ್ಮೋಸ್ಟ್ ಹಸು ಸಾಗಣೆ ಮತ್ತೆ ಕುರಿ ಸಾಗಣೆ, ಮೇಕೆ ಸಾಗಣೆ ಅಂದಾಗ ಆ ಚಾಪ್ ಕಟ್ರ್ ಅವಶ್ಯಕತೆ ಇದೆ. ಆ ಚಾಪ್ ಕಟ್ರಲ್ಲಿ ವೆರೈಟಿ ಆಫ್ ಇದೆ. ಮೊದಲಿನಾಗಿ ಹೇಳ್ತಾ ಹೋಗ್ತೀನಿ. ಈಗ ಕೇವಲ ಹಸು ಸಾಕಿದೀನಿ ಅಂದ್ರೆ ಅದು ನೋಡಿ, ಇದೊಂದು ಮಾಡೆಲ್ ಇದೆ ನಮ್ದು, ನ್ಯಾನೋ ಮಾಡೆಲ್ ಅಂತೇಳಿ, ಬೇಸಿಕ್ ಮಾಡೆಲ್. ಇದು 2 HP ಮೋಟ್ರು ಫಿಟ್ಟಿಂಗ್ ಮಾಡಿರ್ತೀವಿ. ಇದು ಬಂದು ಈ ಪ್ರೈಸ್ ಬಂದು ನಿಮ್ಗೆ 17,000 ರೂಪಾಯಿ ಆಗುತ್ತೆ. ಇದ್ರದ್ದು ಏನಪ್ಪಾ ಒಂದೇ ಒಂದು ಇದರಲ್ಲಿ ಇದಂದ್ರೆ, ಇದು ಕೇವಲ ಹಸುಗಳಿಗೆ ಆಗುತ್ತೆ, ಇಲ್ಲ ಎಮ್ಮೆಗಳಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಂತ್ ಬಂದು 3 ಇಂದ 4 ಇಂಚ್ ಕಟ್ ಆಗುತ್ತೆ. ಇದು ಒಳಗಡೆ ಗ್ರಿಪ್ಪರ್ ಸಿಸ್ಟಮ್ ಇರಲ್ಲ, ರೋಲಿಂಗ್ ಸಿಸ್ಟಮ್ ಇರಲ್ಲ. ನೀವು ಎಷ್ಟು ಫಾಸ್ಟ್ ಆಗಿ ಹಾಕ್ತಾರೋ ಅಷ್ಟು ಫಾಸ್ಟ್ ಆಗಿ ಬೀಳುತ್ತೆ, ಬರೀ ಕಟಿಂಗ್ ಸಿಸ್ಟಮ್ ಮಾತ್ರ ಇರ್ತದೆ. ಹಂಗಾಗಿ ಇದು ನಿಮ್ 3 ಇಂದ 4 ಇಂಚ್ ಆಗುತ್ತೆ. ಬರೀ ಹಸು ಕುರಿ ಎಮ್ಮೆ, ಕುರಿ ಬಿಟ್ಟು ಹಸು ಎಮ್ಮೆಗಿದ್ರೆ ಮಾತ್ರ ಇದಾಗುತ್ತೆ. 17,000 ರೂಪಾಯಿ ಆಗುತ್ತೆ ಸರ್ ಈ ಮಾಡೆಲ್ಲು. ನಿಮ್ಗೆ ಹಸು ಒಂದು 10 ಹಸು ತನಕ ಇದರಲ್ಲಿ ಮೇಂಟೈನ್ ಮಾಡ್ಬೋದು ಸರ್. ಒಂದು 200 ಇಂದ 300 kg ಕಟ್ ಮಾಡುತ್ತೆ ಗಂಟೆಗೆ. ಒಣಮೇವಿದ್ರೆ ಒಂದು 200 kg ಕಟ್ ಮಾಡುತ್ತೆ. ಈ ಬೇಸಿಕ್ ಮಾಡೆಲ್ಲು. ಅದರಿಂದ ನೆಕ್ಸ್ಟ್ ಬಂದ್ರೆ ಸರ್, ಇದು ನಿಮ್ಗೆ ನೆಕ್ಸ್ಟ್ ಮಾಡೆಲ್ ಸರ್. ಇದರಲ್ಲಿ ಏನ್ ವಿಶೇಷತೆ ಅಂದ್ರೆ, ನಿಮ್ಗೆ ಈ ಮಾಡೆಲ್ ಅಲ್ಲಿ ಹಸುಗೂ ಕಟ್ ಮಾಡ್ಬೋದು, ಕುರಿಗೂ ಕಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ ಗೇರ್ ಕೊಟ್ಟಿರ್ತಾರೆ ನಿಮ್ಗೆ. ಲಾಂಗ್ ಹಾಕೊಂಡ್ರೆ ಹಸುಗೆ ಕಟ್ ಆಗುತ್ತೆ, ಶಾರ್ಟ್ ಹಾಕೊಂಡ್ರೆ ಕುರಿ ಕಟ್ ಆಗುತ್ತೆ. ಓಕೆನಾ? ಚಿಕ್ಕದಾಗೂ ಮಾಡಬಹುದು, ದೊಡ್ಡದಾಗೂ ಮಾಡಬಹುದು, ಅಡ್ಜಸ್ಟೇಬಲ್, ಎಲ್ಲಿ ಬೇಕಾದ್ರೂ ತಳ್ಕೊಂಡು ಹೋಗ್ಬೋದು. ಓಕೆ. ಜೊತೆಗೆ ಸ್ಪೀಡ್ ಮಾಡೆಲ್ ಇದು, ತುಂಬಾ ಸ್ಪೀಡ್. ಗಂಟೆ ನೀವು ಕ್ಲೀನ್ ಆಗಿ ಮಾಡಿದ್ರೆ 1 ಟನ್ ಕಟ್ ಮಾಡಬಹುದು. 1 ಟನ್ ಆಬ್ವಿಯಸ್ಲಿ ಇದು. ಜೊತೆಗೆ ಇದು ಎಲ್ಲಾ ಕಡೆ ಎಲ್ರಿಗೂ ಗೊತ್ತಿದೆ. ಕೆಲವರು ಬಾಹುಬಲಿ ಚಾಪ್ ಕಟ್ರ್ ಅಂತೇಳಿ, ಕೆಲವರು ಸ್ಪೀಡ್ ಮಾಡೆಲ್ ಅಂತಾರೆ, ಗೇರ್ ಮಾಡೆಲ್ ಅಂತಾರೆ, ಎಲ್ಲ ಕಾಮನ್ ಆಗಿ. ಫಸ್ಟ್ ನಮ್ದು ಚಾಪ್ ಕಟ್ರ್ ಹಳೆ ಮಾಡೆಲ್ ಇತ್ತು, ರಾಟೆ ತರ. ಈಗ ಅಪ್ಡೇಟ್ ವರ್ಷನ್ ಇದೆ, ಎಲ್ಲಾ ಕಡೆ ಸಿಗ್ತಾ ಇದೆ. ಆದ್ರೆ ಈಗ ನಮ್ಮಲ್ಲಿ ಬಂದು ಇದು ಪ್ರೈಸ್ ಬಂದು 22,500 ಇರುತ್ತೆ. ಇಲ್ಲ, ಸ್ವಲ್ಪ ಏನಾಗುತ್ತೆ, ಕಡಿಮೆ ಇದೆ, ಜಾಸ್ತಿ ಇದೆ, ಸ್ವಲ್ಪ ವೇರಿ ಇದೆ. ಒಬ್ರು ಕ್ವಾಲಿಟಿ ಮೇಲೆ ಕೊಡ್ತಾರೆ. ಈಗ ನಾವು ಎಲ್ಲಾರೊಂದು ಕಳ್ಳ. ಈಗ ಒಂದು ಕ್ವಾಲಿಟಿ ಮೇಲೆ ಅಪ್ ಅಂಡ್ ಡೌನ್ ಆಗುತ್ತೆ. ಈ ಕ್ವಾಲಿಟಿ ಕೊಟ್ಟಾಗ ತುಂಬಾ ಕಡಿಮೆ ಕೊಡಕ್ ಬರಲ್ಲ. ಕೆಲವ್ರು ಹೋಲ್ಸ್ಕೊಂಡ್ರೆ ಕಡಿಮೆ ಇದೆ, ಕೆಲವ್ರು ಹೋಲ್ಸ್ಕೊಂಡು 500 ರೂಪಾಯಿ ಜಾಸ್ತಿ ಇರ್ಬೋದು. 22,500 ಇದೆ ಸರ್. ಇದು ಬಂದು 3 HP ಮೋಟರ್ ಬರುತ್ತೆ. 3 HP ಬರುತ್ತೆ, ಸಿಂಗಲ್ ಪೇಸ್, ಮನೆ ಕರೆಂಟ್ಗೆ ಓಡುವಂಥದ್ದು. ಗೇರ್ ಇದೆ, ಲಾಂಗ್ ಮತ್ತೆ ಶಾರ್ಟ್ ಮಾಡ್ಕೋಬಹುದು. ಹಸುಗೆ ಕುರಿಗೆ ಎಮ್ಮೆ ಎಲ್ಗಾಗುತ್ತೆ, ಎಲ್ಲ ಮನೆ ಕರೆಂಟ್ಗೆ. ಇದಾಯ್ತಾ ಈ ಮಾಡೆಲ್. ಅದು ನೆಕ್ಸ್ಟ್ ಅಪ್ಡೇಟ್ ಮಾಡೆಲ್ ಅಂದ್ರೆ ಅದೇನಿದೆ ಸೇಮ್ ಕೊಟ್ಟಿರ್ತಾನೆ, ಬೆಲ್ಟ್ ಸಿಸ್ಟಮ್ ಕೊಟ್ಟಿರ್ತಾನೆ. ಇವಾಗ ಏರ್ಪೋರ್ಟ್ ಅಲ್ಲೆಲ್ಲ ಬ್ಯಾಗ್ ಹೋಗುತ್ತೆ, ನೀವು ಕ್ಯಾನ್ವೆ ಬೆಲ್ಟ್, ಈ ತರ ಬೆಲ್ಟ್ ಮೇವ್ ಇಕ್ಕೊಟ್ರೆ ಆಟೋಮೆಟಿಕ್ ಹೋಗ್ತಾರೆ, ಎಳ್ಕೊಂತಾ ಇರ್ತದೆ. ತುಂಬಾ ಸ್ಪೀಡ್ ಕಟ್ ಆಗುತ್ತೆ. ಇದಿರೋದ್ರಿಂದ ತುಂಬಾ ಸ್ಪೀಡ್ ಕಟ್ ಆಗುತ್ತೆ. ಸೇಮ್ ಇದಕ್ಕೆ ಗೇರ್ ಇರ್ತದೆ, ಲಾಂಗು ಶಾರ್ಟ್ ಆಸ್ ಇಟ್ ಇಸ್ ಏನಿದೆಲ್ಲ ಅದೇ ತರ ಇರ್ತದೆ. ಇದು ಜಾಸ್ತಿ ಫಾಸ್ಟ್ ಮಾಡೆಲ್, ಈಗ ಮೂವಿಂಗ್ ಮಾಡೆಲ್. ಇದು ತುಂಬಾ ಫಾಸ್ಟ್ ಮೂವಿಂಗ್. ಇದು ಬಂದು 25,000 ಇದೆ. ಇದು ಸೇಮ್ ನಿಮ್ಗೆ ಮನೆ ಕರೆಂಟ್ಗೆ ಹೋಗುತ್ತೆ, 3 HP ಮೋಟ್ರ್ ಬರುತ್ತೆ. ಆಮೇಲೆ ನಿಮ್ಗೆ ಸ್ಪೀಡ್ ಮಾಡಲ್ ಗಂಟೆಗೆ 1.25 ಟನ್ ತನಕ ಕಟ್ ಮಾಡುತ್ತೆ. 1 ಟನ್ ಅಂತೂ ಮಿನಿಮಮ್ ಕಟ್ ಮಾಡುತ್ತೆ. ಸೈಜ್ ಎಲ್ಲ ನಿಮ್ಗೆ ಸರ್ ½ ಇಂಚ್ ಬೇಕಾದ್ರೂ ಮಾಡ್ಬೋದು, 2 ಇಂಚ್ ಬೇಕಾದ್ರೂ ಮಾಡ್ಬೋದು. ಲಾಂಗು ಶಾರ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಇದು 25,000 ಆಗುತ್ತೆ.
ಅದರಲ್ಲಿ ಇನ್ನೊಂದು ಅಪ್ಡೇಟ್ ಮಾಡಲು ಹೆವಿ ಸರ್, ಇದ್ರ ಹೆಸರು ಬಿಗ್ ಡ್ಯಾಡಿ ಅಂತಾರೆ. ಇದು ಆಕ್ಚುಲಿ ಇದೊಂದು ಮಾತ್ರ 3 ಫೇಸ್ ನಮ್ಮಲ್ಲಿ, ಯಾಕೆಂದ್ರೆ 7.5 HP ಮೋಟರ್ ಹಾಕಿರ್ತೀವಿ. ಇದು 7.5 HP ಮೋಟರ್ ಸರ್. ಇದು 7.5 HP ಮೋಟರ್ ಬರುತ್ತೆ. ಇದು ಸೇಮ್ ಕ್ಯಾನ್ವೆ ಬೆಲ್ಟ್ ಬರುತ್ತೆ, ಆದ್ರೆ ಐರನ್ ಕ್ಯಾನ್ವೆ. ಇದು ಕ್ಯಾನ್ವೆ ಬೆಲ್ಟ್ ಬಂದು ಐರನ್, ಓಕೆನಾ. ಇದು ಐರನ್ ಬರುತ್ತೆ. ಇದು ಗಂಟೆಗೆ ನಿಮ್ಗೆ ಹಸಿದಾದ್ರೆ 3 ಟನ್ ಕಟ್ ಮಾಡುತ್ತೆ. ನೀವು ನಂಬಲ್ಲ, ಒಂದ್ ಅರ್ಧ ಅವರ್ ಇಲ್ಲಿ ಹಾಕಿದ್ರೆ ವಿತಿನ್, ಹೌದು ಇಲ್ಲಿ ಹಾಕಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಬಿದ್ದೋಗುತ್ತೆ. 3 ಟನ್ ಕಟ್ ಮಾಡುತ್ತೆ. ಈಗ ಲಾರ್ಜ್ ಪರ್ಸನ್ ಈಗ 100-200 ಹಸು ಸಾಕಿದ್ರು ಮೇಂಟೈನ್ ಮಾಡ್ಬೇಕು. ಕಾಮನ್ ಆಗಿ ಒಂದು ಹಸು 50-60 kg ತಿನ್ಬಹುದು, ಓಕೆನಾ. ಆ ಲೆಕ್ಕಾಚಾರದಲ್ಲಿ ಮಾಡಿ 200 ಹಸು ಮಾಡಿದ್ರು ಕೂಡ ನಿಮ್ಗೊಂದ್ 2 ಅವರ್ 3 ಅವರ್ ಅಲ್ಲಿ ಕೆಲಸ ಆಗುತ್ತದೆ. ಜೊತೆಗೆ ಸ್ವಲ್ಪ ದಪ್ಪ ನೋಡಿ, ಇಷ್ಟು ದಪ್ಪ ಇರ್ಲಿ. ನಾನು ಟ್ರೈ ಮಾಡಿದೀನಿ. ಈಗ ರೇಷ್ಮೆ ಕಡ್ಡಿ ಇರುತ್ತೆ, ಅದೆಲ್ಲ ಕಟ್ಟಾಗಿದೆ. ಈ ಒಂದು ತೆಂಗಿನ ಗರಿ ತಾಳ್ ಬಿಟ್ಟು, ಹಸಿದು ತಾಳ್ ಬಿಟ್ಟು ಮುಂದೆ ಹಾಕು ನಾವು ಪ್ರಯೋಗ ಮಾಡಿದೀವಿ. ಆದ್ರೆ ಎನಿ ಟೈಮ್ ಅದನ್ನೇ ಹೊಡಿಯಕ್ ನಾನು ಹೇಳಕ್ ಹೋಗಲ್ಲ ರೈತರಿಗೆ, ರೆಕಮೆಂಡ್ ಇಲ್ಲ. ಮಾಡಿದೀನಿ A to Z ಫುಲ್ ಸ್ಪೀಡ್ ಮಾಡಲ್ಲ, ಹಿಂಗಿಟ್ರೆ ಬಿದೋಗುತ್ತೆ. ಅಷ್ಟು ಸ್ಪೀಡ್ ಮಾಡಲು. ಇದ್ರ ಕಾಸ್ಟ್ ಬಂದು 54,000. ಇದೊಂದು ಮಾತ್ರ 3 ಫೇಸ್ ಇರುತ್ತೆ ನಮ್ಮಲ್ಲಿ. ಇದೆಲ್ಲ ಸಿಂಗಲ್ ಫೇಸು. ಇದು ಸೇಮ್ ಸಾಲ್ಟ್ ಲೆಂತ್ ಇರುತ್ತೆ, ಸಿಕ್ಕಾಬಡೆ ಸ್ಪೀಡ್ ಮಾಡಿದೆ ಇದು, ಓಕೆನಾ. ಇಲ್ಲ ಅಡ್ಜಸ್ಟೇಬಲ್ ಸರ್ ಏನಾಗಿದೆ ಇದೆ, ಇಲ್ಲ ಇದೇನಾಗಿದೆ ಅಡ್ಜಸ್ಟೇಬಲ್ ಲೆಂತ್. ಈಗ ಕೆಲವ್ರು ಏನ್ ಮಾಡ್ತಾರೆ, ಹಸುಗೆ ತುಂಬಾ ಜಾಸ್ತಿ ಚಿಕ್ಕದಾಗಲ್ಲ, ಕುರಿಗೂ ಕೆಲವ್ರು ತುಂಬಾ ಚಿಕ್ಕದಾಗಲ್ಲ, ಪೌಡರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಡ್ಜಸ್ಟೇಬಲ್ ಹಸುದಾಗ್ಲಿ ಕುರಿದಾಗ್ಲಿ ತುಂಬಾ ನೋಡಿ, ತುಂಬಾ ಅರ್ಧ ಇಂಚ್ ಆದಾಗ ಹಸುಗೆ ಹಾಕಕ್ಕಾಗಲ್ಲ, ಬಾಯಿಗೆ ಮೇವು ಸಿಗಲ್ಲ ಕ್ಲೀನಾಗಿ ಅಂತಾರೆ. ಹಂಗಾಗಿ ಉದ್ದ ಹಾಕಿದಾಗ ಹಸುಗೆ ಆಗುತ್ತೆ, ಕುರಿಗೆ ಚಿಕ್ಕದಾಗದಾಗ ಕುರಿಗೆ ಆಗುತ್ತೆ, ಹಂಗಾಗತ್ತೆ. ಸೊ ಹಾಗಾಗಿ ಇದು ಹೋಗುತ್ತೆ. ಇದು 54,000 ಬರುತ್ತೆ 3 ಫೇಸು. ಅದಾದ್ಮೇಲೆ ಇನ್ನೊಂದು ಲಾಸ್ಟ್ ಮಾಡೆಲ್ ನಮ್ಮಲ್ಲಿ, ಈಗ ಸೈಲೇಜ್ ಜಾಸ್ತಿ ಮಾಡ್ತಾರಲ್ವಾ, ಡೈರೆಕ್ಟ್ ಸೈಲೇಜ್ ಬಿಡುವಂತಿದ್ದು ಮೇಲೆ, ಓಕೆನಾ. ಅದಾದ್ಮೇಲೆ ನಿಮ್ಗೆ ಕೆಳಗಡೆನೂ ಮೇವು ಬರುತ್ತೆ. ಇದು ಇಲ್ಲೂ ಬರುತ್ತೆ ಮೇವು ನೋಡಿ. ಇದು ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು. ಇದು ಓಪನ್ ಮಾಡಿದ್ರೆ ಕೆಳಗಡೆ ಬರುತ್ತೆ, ಕ್ಲೋಸ್ ಮಾಡಿದ್ರೆ ಮೇಲೆಗಡೆ ಮೇವು ಬರುತ್ತೆ. ಜೊತೆಗೆ ಇದು 5 HP ಸಿಂಗಲ್ ಪೇಸೇ ಮಾಡಿದ್ವಿ ಮೋಟ್ರು. ಸಿಂಗಲ್ ಪೇಸಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿರುವಂತದ್ದು. ಈ ನಮ್ಗೆ ಏನಂದ್ರೆ ಇದು ಸೈಲೇಜ್ ಪರ್ಪಸ್ಗೆ, ಎಸ್ಪೆಷಲಿ ಸೈಲೇಜ್ ಪರ್ಪಸ್ಗೆ ಇದು ಮಾಡಿರೋದು. ಇದರಲ್ಲಿ ಮೇವು ತಗಲಾಕೊಂಡ್ರೆ ರಿವರ್ಸ್ ಇದೆ, ಫಾರ್ವರ್ಡ್ ಇದೆ, ಓಕೆನಾ. ಆ ಮಾಡೆಲ್ಗಳಲ್ಲಿ ಮೇವು ತಗಲಾಕೊಳ್ಳೋ ಪ್ರಮೇಯನೇ ಬರಲ್ಲ, ಇಟ್ಟಿದ್ರೆ ಬಿಸಾಕತ್ತೆ. ಈ ಮಾಡೆಲ್ ಅಲ್ಲಿ ತಗ್ಲಾಕೊಂಡ್ರೆ ಇನ್ ಕೇಸ್ ಈ ತರ ಇರ್ತದೆ. ಇದು ಸೈಲೇಜ್ ಪರ್ಪಸ್ಗೆ ಅಂದ್ರೆ ಇದು ಮಾಡ್ತೀವಿ. ಇದ್ರ ಕಾಸ್ಟ್ ಬಂದು 58,000 ಇದ್ರ ಕಾಸ್ಟು ಹಿಂಗ್ ಬರುತ್ತೆ. ಆಮೇಲೆ ಈಗ ನೋಡಿ ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಮಾಡ್ತೀವಿ ಅಂದ್ರೆ, ಮೊದಲು ನಾವು ಹೇಳ್ತಿರ್ಲಿಲ್ಲ. ಈಗ ಟ್ರಾನ್ಸ್ಪೋರ್ಟೇಷನ್ ಹೇಳಿದ್ನಲ್ಲ, ನಾವು ಬೇರೆ ಊರಿಗೆ ಇದನ್ನ ನೋಡಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾವು ಡೋರ್ ಡೆಲಿವರಿ ಅಂತ ಇರಲ್ಲ, ಟ್ರಾನ್ಸ್ಪೋರ್ಟೇಷನ್ ಹಾಕ್ತಿವಿ ಎಲ್ಗೆ ಆಗ್ಲಿ. ನಾವೀಗ ಬೇರೆ ಪ್ರಾಡಕ್ಟ್ ಅಲ್ಲಿ ಪವರ್ ವೀಡರ್ ಒಂದಕ್ಕೆ ಮಾತ್ರ ನಾವು ಡೋರ್ ಡೆಲಿವರಿ ಅಂತ ಹೇಳಿದೀವಿ. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬುಕ್ ಮಾಡ್ತೀವಿ, ನೀವಲ್ಲಿ ಬಿಡಿಸ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಈ ಸಲ ನಾವೇ ಪೇಡ್ ಮಾಡ್ತೀವಿ, ಅಲ್ಲಿ ನಿಮ್ಗೆ ಯಾವ್ದೋ ಕೂಲಿ ಚಾರ್ಜ್ ಒಂದು 50 ರೂಪಾಯಿ ಹಾಕ್ತಾರೇನೋ, ಅದು ಕೊಟ್ಬಿಟ್ಟು ನೀವು ಬಿಡಿಸ್ಕೊಳ್ಳಿ. ಇದೇನು ಸಮಸ್ಯೆ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಪೇಡ್ ಮಾಡೇ ಕಳಿಸ್ತೀವಿ. ಸರ್ವಿಸ್ ಅಂದ್ರೆ ಚಾಪ್ ಕಟ್ಟಲ್ಲಿ ಕಾಮನ್ ಆಗಿ ನಮ್ಗೀಗ 6 ತಿಂಗಳು ವಾರಂಟಿ ಚಾಪ್ ಕಟ್ರ್ ಕೊಡ್ತಾರೆ. ಎಲೆಕ್ಟ್ರಿಕಲ್ ಏನಾಗುತ್ತೆ ಅಂದ್ರೆ ಕರೆಂಟ್ ವೇರಿ ಆಗ್ತಾ ಇರ್ತದೆ, ಹೋಗ್ತಾ ಇರ್ತದೆ, ನೋಡ್ಕೊಬೇಕು. ಕಾಮನ್ ಆಗಿ ಸರ್ವಿಸ್ ಸಾಮಾನ್ಯ ಹೋಗಲ್ಲ. ಏನೇ ಹೋದ್ರು ಕೂಡ ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಈಗ ಮೇನ್ ಪ್ರಾಬ್ಲಮ್ ಏನಾಗುತ್ತೆ, ಈಗ ನಾರ್ತ್ ಇಂಡಿಯಾದಲ್ಲಿ ಪರ್ಚೇಸ್ ಮಾಡ್ತಾರೆ, ಇಲ್ಲ ಆನ್ಲೈನ್ ಅಲ್ಲಿ ಮಾಡ್ತಾರೆ, ಪ್ರಾಬ್ಲಮ್ ಆಗ್ತಾ ಇರೋದು ಸ್ಪೇರ್ ಪಾರ್ಟ್ಸ್ ಇಲ್ಲ. ಈ ಮಾಡೆಲ್ ತಂದ ಸೇಲ್ ಮಾಡಿಬಿಟ್ಟ ಬೇರೆ ಮಾಡೆಲ್ ತಂದಿಕ್ಕಿರ್ತಾನೆ, ಅದು ರಾಂಗ್. ಅದು ಇದೇನಾದ್ರು ಹೋಗ್ತದೆ ಅಂದ್ರೆ ನನ್ನ ಹತ್ರ ಇವತ್ತಿಲ್ಲ ಅಂದ್ರೂ ನಾನು ನಿಮ್ಗೆ ಅರೇಂಜ್ ಮಾಡಿ ಕೊಡೋದು ನನ್ನ ಕರ್ತವ್ಯ, ನಾನು ನಿಮ್ಗೆ ಮೆಟೀರಿಯಲ್ ಕೊಟ್ಟ ಮೇಲೆ. ಸೊ ಹಂಗಾಗಿ ಸ್ಪೇರ್ ಪಾರ್ಟ್ಸ್ ಏನೇ ಹೋದ್ರು ನಾನು ಕೊಡ್ತೇನೆ ಸರ್. ಒಂದಿನ ಲೇಟ್ ಆಗ್ಬೋದು, ಖಂಡಿತ ಕೊಡ್ತೇನೆ. ನಾವು ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಾಲು ಫೋನ್ ಮಾಡಿದ್ರೆ ಎತ್ತಕ್ಕಾಗಿರಲ್ಲ. 10 ಗಂಟೆಯಿಂದ 6 ಗಂಟೆ ಕಾಲ್ ಪಿಕ್ ಮಾಡ್ತೀವಿ. ಅದಕ್ಕೆ ಮುಂಚೆ ನೀವು ದಯವಿಟ್ಟು ವಾಟ್ಸಪ್ಪಲ್ಲಿ ಮಾಡಿ, ವಾಯ್ಸ್ ಮೆಸೇಜ್ ಕಳಿಸಿ, ಚಾಟಿಂಗ್ ಮಾಡಿ, ಏನೇ ಇರ್ಬೇಕಾದ್ರು ಕಳಿಸಿ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. 1 ಅವರ್ ಲೇಟ್ ಆಗ್ಬೋದು, ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ, ವಿಡಿಯೋ ಕೊಡ್ತೀನಿ. ಜೊತೆಗೆ ನಮ್ದು ಲ್ಯಾಂಡ್ಸ್ ಅಂಡ್ ಪವರ್ ಅಗ್ರಿ ಅಂತ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಏನು ವಿಶೇಷತೆ ಮಾಡಿದೀವಿ ಅಂದ್ರೆ, ಎಲ್ಲಾ ಮೆಷಿನ್ ಬಗ್ಗೆನೂ ಟೆಕ್ನಿಕಲಿ ವಿಡಿಯೋ ಅಪ್ಲೋಡ್ ಮಾಡಿದೀವಿ. ಏನು ಹೋದ್ರೆ ಏನು ಮಾಡಬೇಕು, ಬೆಲ್ಟ್ ಬಿಚ್ಚೋದ್ರೆ ಬೆಲ್ಟ್ ಹೆಂಗೆ ಹಾಕೋಬೇಕು, ಮೇವು ತಗ್ಲಾಕೊಂಡ್ರೆ ಹೆಂಗೆ ತೆಗಿಬೇಕು, ಈಗ ನೆಟ್ಟು ಬೋಲ್ಟ್ ಹೋದ್ರೆ ಏನು ಮಾಡಬೇಕು, ಯಾವ ತರ ಮಾಡಬೇಕು, ಎಲ್ಲ A to Z ಒಂದೊಂದು ಮಾಡೆಲ್ ನೋಡ್ಬಿಟ್ಟು ಹಾಕಿರ್ತೀವಿ. ಸರ್ವಿಸ್ ಸ್ಪೇರ್ ಪಾರ್ಟ್ಸ್ ಮಾಡಿರ್ತೀವಿ. ನೀವು ಕೂಲಾಗಿ ಒಂದು 150 ವಿಡಿಯೋ ಇದ್ರು ಕೂಡ ಒಂದೊಂದಾಗಿ ನೋಡ್ಕೊಬನ್ನಿ, ನಿಮ್ಗೆ ವಿಡಿಯೋ ಸಿಗುತ್ತೆ. ನಿಮ್ಗೆ ಮತ್ತೆ ನಮ್ ಫೋನ್ ಮಾಡೋ ಇದಿರಲ್ಲ. ಜೊತೆಗೆ ಬಾಕ್ಸ್ ಕಳ್ಸಿರ್ತೀವಿ, ಬಾಕ್ಸ್ ಅಸೆಂಬಲಿ ಮಾಡಕ್ ಬರಲ್ಲ, ನೀವು 10 ಸಲ ಫೋನ್ ಮಾಡೋದು ಅದು ಬೇಕಾಗಿಲ್ಲ. ಎಲ್ಲ ವಿಡಿಯೋ ಮಾಡ್ತೀನಿ, ವಿಡಿಯೋ ಹಾಕಿರ್ತೀನಿ. ಕೆಲವೊಂದು ವಿಡಿಯೋ ಇಲ್ಲ ಅಂದ್ರೂ ನೆಕ್ಸ್ಟ್ ಈ ವಾರದೊಳಗಡೆ ಎಲ್ಲ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೀವು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ನೋಡ್ಕೊಳ್ಳಿ, ಇಟ್ಕೊಳ್ಳಿ, ಅಸೆಂಬಲ್ ಮಾಡ್ಕೊಳ್ಳಿ. ನಾವು ನೇರವಾಗಿ ಕಂಪ್ನಿಯವರು ಆಗಿರೋದ್ರಿಂದ ಈಗ ಬನ್ನಿ, ಈಗ ನಮ್ದು ಏನು ಪವರ್ ವೀಡರ್ ಇದೆಯಲ್ಲ ಸರ್,
ನಾವು ಕಂಪ್ನಿ ಫ್ಯಾಕ್ಟ್ರಿ ಔಟ್ಲೆಟ್ ನಿಮ್ಗೆ ರೈತರು ಕೊಡ್ತಾ ಇದೆ. ಕೆಲವೊಂದು ಊರಲ್ಲಿ ಇಲ್ಲ ಡೀಲರ್ಗಳು. ಯಾವ ಊರಲ್ಲಿ ಡೀಲರ್ಗಳು ಇಲ್ಲ, ರೈತರು ನಮ್ಗೆ ರೆಫರೆನ್ಸ್ ಕೊಡಿ. ಯಾರಾದ್ರೂ ಇದ್ರ ಬಗ್ಗೆ ಡೀಲರ್ಶಿಪ್ ಇದು ಇಂಟ್ರೆಸ್ಟ್ ಇದ್ರೆ, ಇಲ್ಲ ಹೊಸದಾಗಿ ನೀವೇನಾರು ಇಂಟ್ರೆಸ್ಟ್ ಇದ್ರೆ ಆಲ್ರೆಡಿ ಅಂಗಡಿ ಮಾಡಿರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲ ಇಲ್ದಿರೋ ಕಡೆ ನಿಮ್ಗೆ ಡೀಲರ್ಶಿಪ್ ಕೊಡ್ತೀವಿ. ಜೊತೆಗೆ ಹೊಸದಾಗಿ ನಮ್ಗೆ ಏನು ಗೊತ್ತಿಲ್ಲ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಟ್ರೈನಿಂಗ್ ಕೊಡ್ತೀವಿ. ಒಂದು ಮಿನಿಮಮ್ ಅಮೌಂಟ್ ಅಲ್ಲಿ ಒಂದು ಶೋರೂಮ್ ಮಾಡ್ಕೊಡ್ತೀವಿ. ಸರ್ವಿಸ್ ಸ್ಪೇರ್ ಪಾರ್ಟ್ ಸಪೋರ್ಟ್ ಮಾಡ್ತೀವಿ, ಸೇಲಿಂಗ್ ಸಪೋರ್ಟ್ ಮಾಡ್ತೀವಿ. ನಮ್ ಸರ್ ನೋಡಿ, ಈಗ ನಾವು ಎಲ್ಲಾ ಆಕ್ಟಿವ್ ಆಗಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಈ ಫೇಸ್ಬುಕ್ ಆಗ್ಬೋದು, ವೆಬ್ಸೈಟ್ ಅಲ್ಲಿ ಎಲ್ಲ ಇಂಡಿಯಾ ಮಟ್ಟಲ್ಲಿ ನಮ್ ಕಾಲ್ ಬರ್ತಾನೆ ಇರ್ತದೆ. ಈಗ ಯಾವ್ದೋ ಒಂದು ಕಡೂರ್ ಬಂತು, ಯಾವ್ದೋ ಮೈಸೂರು ಬಂತು, ನಾವೇನ್ ಮಾಡ್ತೀವಿ ಅಲ್ಲಿ ಡೀಲರ್ ನಾವೇ ಕೊಡ್ತೀವಿ. ಎಷ್ಟೋ ಜನ ಸುಮಾರು ಜನ ಲೋಕಲ್ ಅಲ್ಲಿ ಇಲ್ಲ ಅಂತ ಭಯ ಪಟ್ಕೊಂಡು ಸುಮಾರು ಜನ ಬಿಸ್ನೆಸ್ ಬರ್ತಾ ಇಲ್ಲ, ಕೆಲವು ಬರ್ತಾರೆ. ಅಂತವ್ರಿಗೆ ನಾವು ಅಲ್ಲೇ ಕನೆಕ್ಟ್ ಮಾಡ್ಕೊಡ್ತೀವಿ. 1 ವರ್ಷ ಕನೆಕ್ಟ್ ಆದ್ಮೇಲೆ ಅದೇ ಮಲ್ಟಿಪ್ಲೈ ಆಗ್ತಾ ಹೋದ್ರೆ 3 ವರ್ಷದಲ್ಲಿ ನಿಮ್ ಲೈಫ್ ಸೆಟ್ಲ್ ಮಾಡ್ಕೋಬಹುದು. ನಾವೆಲ್ಲೆಲ್ಲೋ ಹೋಗಿ ಕೂಲಿ ಮಾಡೋರು ಇರ್ಬೋದು, ಇಲ್ಲ ಯಾವ್ದೋ ಒಂದ್ ಕಡೆ ಹೋಗಿ ಆ ಕಡೆ ಕೆಲಸ ಮಾಡೋಕ್ಕಿಂತ ನಾನು ನಿಮ್ಗೆ ಒಂದು ಕಡಿಮೆ ಅಮೌಂಟ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಒಂದು ಅಂಗಡಿ ಹಾಕೊಟ್ಟಕ್ಕೆ ನಾನು ಸಪೋರ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ನಾನು ಮೆಸೇಜ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಇದು ಮಾಡೋಣ ಸರ್. ಖಂಡಿತ ನನಗೆ ಡೀಲರ್ಶಿಪ್ ಇಂಟ್ರೆಸ್ಟ್ ಇರೋರು ನನ್ಗೊಂದ್ಸಲ ಮಾತಾಡಿ ಡೈರೆಕ್ಟ್ ಒಂದ್ಸಲ ಬಂದು ಮೀಟ್ ಮಾಡಿ ನಮ್ಗೆ ಏನ್ ಸಪೋರ್ಟ್ ಬೇಕು ಸರ್, ನಮ್ ಜೀರೋ ನಾಲೆಡ್ಜ್ ಸರ್ ಅಂತ ಹೇಳಿದ್ರು ಕೂಡ ನಾನು ನಿಮ್ಗೆ ಹಸಿವು ಒಂದಿರಬೇಕು. ನೋಡಿ, ಇಲ್ಲಿ ಯಾವುದೇ ಅಚೀವ್ ಮಾಡ್ಬೇಕಾದ್ರೆ ದುಡ್ಡಿದ್ರೆ ಮಾಡ್ಬೋದು ಅನ್ನೋದು ವೇಸ್ಟ್. ನಿಮ್ಗೆ ಹಸಿವಿದ್ರೆ ಖಂಡಿತ ಮಾಡ್ಕೊಡ್ತೀವಿ. ಹಸಿವಿರ್ಬೇಕು, ನಿಮ್ಗೆ ಕಲಿಯೋ ಇಂಟ್ರೆಸ್ಟ್ ಇರ್ಬೇಕು ಸರ್, ನಾನು ಖಂಡಿತ ಕಲಿಸ್ಕೊಡ್ತೀನಿ. ನಾನು ಬೇಸಿಕ್ ಇಂದ ಆಗಿರೋದ್ರಿಂದ ನಾನೇನೇ 3ನೇ ಜನರೇಷನ್ ಬಿಸ್ನೆಸ್ ಮೇಲೆ ನಾನೇ ಕೃತವಾಗಿ ಮಾಡಿ ಕಟ್ಟಿರೋದ್ರಿಂದ ನನಗೆಲ್ಲಾ ಕಷ್ಟ ಗೊತ್ತಿರುತ್ತೆ. ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ.